ಈ ತರ ಡಿನ್ನರ್ಗೆ ಹೋಗಿ ಎಷ್ಟು ದಿನ ಆಗಿತ್ತಲ್ಲ? ಹೌದು. ಸೋ ಟಯರ್ಡ್, ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಇವತ್ತು ನಾನು. ನೋಡು, ನನ್ಗೇನನ್ಸುತ್ತೆ ಅಂದ್ರೆ ನಾವು ವಾರಕ್ಕೊಂದ್ಸಲಿನಾದ್ರೂ ಈ ತರ ಹೋಗ್ಬೇಕು. ಪಕ್ಕ? ಅಫ್ಕೋರ್ಸ್. ಸರಿ, ಪ್ರಾಮಿಸಾ? ಯಾ, ಅಫ್ಕೋರ್ಸ್, ಐ ಪ್ರಾಮಿಸ್. ಎಷ್ಟು ಒಳ್ಳೆಯವ್ರು ನೀವು. ಯಾರಪ್ಪ ಈಗ? ನೋಡಿ, ಈ ಮೊಬೈಲ್ ನನಗೊಂಥರ ಸೌತಿ ಆಗ್ಬಿಟ್ಟಿದೆ. ಇರೋ ಒಂದ್ ನಿಮಿಷ, ಯಾರು ಅಂತ ನೋಡ್ತೀನಿ. ಓಹೋ, ಹಲೋ ಚಿಕ್ಕಪ್ಪ, ನಮಸ್ಕಾರ. ನಮಸ್ತೆ ಚಿಕ್ಕಪ್ಪ, ಹೇಳಪ್ಪ, ಏನ್ ಸಮಾಚಾರ? ನಾನು ಆಗ್ರಾಗ್ ಬರ್ಬೇಕು ಸುತ್ತಾಡೋದಿಕ್ಕೆ. ಅದಕ್ಕೇನಂತೆ, ನಿಮ್ ಚಿಕ್ಕಪ್ಪನ ಮನೆನೆ ಬಂದ್ಬಿಡು. ಸರಿ ಚಿಕ್ಕಪ್ಪ, ಆಯ್ತು, ನಾನು ಹೊರಡ್ತೀನಿ ಇಲ್ಲಿಂದ. ಸರಿ. ಸೋನು ಏನ್ ಹೇಳ್ತಾ ಇದ್ದ? ಅವ್ನು ಹೇಳ್ತಾ ಇದ್ದ ತಾಜ್ ಮಹಲ್ ನೋಡೋದಿಕ್ಕೆ ಆಗ್ರಾಗ್ ಬರ್ತೀನಿ ಅಂತ. 1-2 ದಿನ ಇದ್ದು ಹೋಗ್ತಾನಂತೆ. ನೀವಂತೂ ಹೂ ಅಂದಿರ್ತೀರಾ. ಅಯ್ಯೋ ನೋಡು, ಮೋನು ತುಂಬಾ ಒಳ್ಳೆ ಹುಡುಗ ಕಣೆ. ಅವನು 1-2-3 ದಿನ ಇದ್ದು ಹೋಗ್ತಾನ ಅಷ್ಟೇ. ನಿನಗೂ ಒಂದು ಒಳ್ಳೆ ಕಂಪ್ನಿ ಸಿಕ್ತಂಗಾಗತ್ತೆ. ಸರಿ, ಈಗ ಅದನ್ನ ಬಿಟ್ಟಾಕೋ. ನಮ್ಮ ಮೂಡನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಬಾ. ಎಲ್ಲ ಸರಿಯಾಗಿದೆ. ಯಾರು? ಹೊಸ ಕೆಲಸದವಳು ಅಣ್ಣ. ನಿನ್ನ ಯಾರು ಸೇರಿಸ್ಕೊಂಡಿದ್ದು ಇಲ್ಲಿ? ಅದು ಮೇಡಮ್ ಅವರು. ಓ ಹೌದಾ? ಸ್ವಲ್ಪ ದಿನಗಳ ಹಿಂದೆನೆ ಜಾಯಿನ್ ಆಗಿದ್ದು ನಾನು. ಸರಿ ಸರಿ. ಸರಿ, ಕೆಲಸ ಮಾಡು. ಅದು ಇಲ್ಲಿ ಕೇಳಿ, ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು. ಅದು ಮೇಡಮ್ ಸ್ವಲ್ಪ ಹೇಳ್ತೀರಾ, ನನ್ ಸಂಬಳ ಜಾಸ್ತಿ ಮಾಡಕ್ಕೆ? ನನ್ಗಂತೂ ಇಲ್ಲಿ ತುಂಬಾ ಜಾಸ್ತಿ ಕೆಲ್ಸ ಇರುತ್ತೆ, ಆದ್ರೆ ಸಂಬಳ ಅಷ್ಟಕ್ಕಷ್ಟೇನೆ. ಸರಿ ಆಯ್ತು. ಎಷ್ಟ್ ಬೇಕು ನಿನ್ಗೆ? ಅದನ್ನ ನೀವೇ ಸ್ವಲ್ಪ ನೋಡಿ ಕೊಡಿ. ಮೇಡಮ್ ಅಂತೂ ತುಂಬಾ ಕಮ್ಮಿ ಕೊಡ್ತಾರೆ. ಎಷ್ಟ್ ಕೊಡ್ತಾರೆ ಅವರು? ಅದನ್ನ ನಾನು ಹೇಗೆ ಹೇಳಕ್ಕೂ ನನಗ್ ನಾಚಿಕೆ ಆಗ್ತಿದೆ. ಅಯ್ಯೋ, ನೀನ್ ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ಅದೇನಂದ್ರೆ, ನಾನು ಮುಂಚೆ ಒಂದ್ ಕಡೆ ಕೆಲ್ಸ ಮಾಡ್ತಿದ್ದೆ ಅಲ್ವಾ, ಅವರು ಕೂಡ ಹೀಗೆ ಹೇಳಿದ್ರು. ಆದ್ರೆ ಮನೆಯಿಂದ ಆಚೆ ಹಾಕಿದ್ರು, ಸಂಬಳನೂ ಕೊಟ್ಟಿಲ್ಲ. ಅಯ್ಯೋ, ನಾವ್ ಹಂಗ್ ಮಾಡಲ್ಲ, ಕೊಡ್ತೀವಿ, ಹೇಳು. ಮೇಡಮ್ ನನಗೆ ಬರೀ 5,000 ಕೊಡೋದು ತಿಂಗಳಿಗೆ. ಮತ್ತಿನ್ನೆಷ್ಟು ಬೇಕಮ್ಮ ನಿನ್ಗೆ? ಕಡಿಮೆ ಅಂದ್ರೂ 15-20,000 ಬೇಕು. 15-20? ನಿನ್ಗೇನು ಹುಚ್ಚಿಕಿಚ್ಚಿ ಹಿಡ್ದಿದ್ಯಾ? ನಾನೇನ್ ಹುಚ್ಚಿ ಅಲ್ಲ. ನಿಮ್ ಮನೇಲಿ ಎಷ್ಟ್ ಕೆಲ್ಸ ಮಾಡಿಸ್ತೀರಾ? ನೀವ್ ಮಾಡ್ಸಲ್ಲ, ಆದ್ರೆ ಮೇಡಮ್ ಮಾಡಿಸ್ತಾರೆ. ಕಸ ಗುಡ್ಸು, ಮನೆ ಒರ್ಸು, ಬಟ್ಟೆ ಹೋಗಿ, ಮತ್ತೆ ವಾಷಿಂಗ್ ಮಿಷಿನ್ ಯೂಸ್ ಮಾಡಕ್ಕೂ ಕೂಡ ಬಿಡಲ್ಲ. ಅಯ್ಯೋ, ನೋಡು 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 ನೋಡು, ನಾನ್ ನಿನ್ಗೆ 10,000 ಕೊಡ್ತೀನಿ. ಇಲ್ಲ, 10ರಿಂದ ಕೆಲ್ಸ ಆಗಲ್ಲ. ನನಗೆ 15 ಬೇಕು ಅಷ್ಟೇನೆ. ಇಲ್ಲಾಂದ್ರೆ ನಾನು ಇಲ್ಲಿಂದನೂ ಹೊರಟೋಗ್ತೀನಿ ಅಷ್ಟೇನೆ. ಅಯ್ಯೋ, ಒಂದ್ ನಿಮಿಷ ನನ್ ಮಾತ್ ಕೇಳ್ತೀಯಾ? ಮೇಡಮ್ 5,000 ನಿನ್ನ ಸಂಬಳಕ್ಕೆ ಇಟ್ಕೊಂಡಾಗ ನಾನ್ ನಿನ್ಗೆ 15,000 ಕೊಟ್ರೆ ಸುಮ್ನೆ ನನಗ್ ತೊಂದ್ರೆ ಆಗತ್ತೆ. ಆಗ ನಾನೇನ್ ಮಾಡ್ಲಿ? ಅದು ಮೇಡಮ್ಗೆ ನೀವು ಹೇಳಲೇಬೇಡಿ. ಆದ್ರೆ ನಾನು 15,000ಕ್ಕೆ ಲೆಕ್ಕ ಹೇಗ್ ಕೊಡ್ಲಿ? ಅದನ್ನ ನೀವ್ ನೋಡ್ಕೊಳ್ಳಿ. ಸರಿ ಆಯ್ತು, 12,000 ಆಗತ್ತಾ? ಇಲ್ಲ. ಅಯ್ಯೋ ಸರಿ, ಇಲ್ಲಿ ನೋಡು, ನೀನು ಈಗ ತಾನೇ ಕೆಲ್ಸಕ್ಕೆ ಸೇರಿದ್ಯಾ ಅಲ್ವಾ? ನೋಡು, 3 ತಿಂಗಳು ಕೆಲಸ ಮಾಡು, ಆಮೇಲೆ ನಿನ್ಗೆ 15 ಕೊಡ್ತೀವಿ. ಅಲ್ಲಿವರೆಗೂ 12 ತಗೋ. 3 ತಿಂಗಳು ನಾನೇನ್ ಬಿಟ್ಟಿ ಕೆಲಸ ಮಾಡ್ಬೇಕಾ? ಅಯ್ಯೋ, ಬಿಟ್ಟಿ ಯಾಕೆ ಮಾಡ್ತೀಯ? 12,000 ಕೊಡ್ತಿದ್ದೀನಲ್ಲ. ಇಲ್ಲ, 15ಕ್ಕಿಂತ 1 ರೂಪಾಯಿ ಕೂಡ ಕಮ್ಮಿ ಆಗಲ್ಲ. ಅಯ್ಯೋ ನೋಡಿಲಿ, ಈಗ ನಿನ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ 12,000ಕ್ಕೆ 3 ತಿಂಗಳು ಕೆಲಸ ಮಾಡೋ ದಯವಿಟ್ಟು. ಸರಿನಾ? ಪಕ್ಕನಾ? ಪಕ್ಕ ಪಕ್ಕ, ಗ್ಯಾರಂಟಿ ಕೊಡ್ತೀನಿ. ಸರಿನಾ? ಈ ಖುಷಿ ಆಯ್ತಾ? ನಿನ್ ಹೆಸರೇನು? ಸುಮನ್ನ. ತುಂಬಾ ಚೆನ್ನಾಗಿದೆ. ಸರಿ, ಕೆಲಸ ಮಾಡು. ಈಗ 12,000 ಕೊಡ್ತೀನಿ. 3 ತಿಂಗಳಾದ್ಮೇಲೆ ನಿನ್ಗೆ 15,000 ಕೊಡ್ತೀನಿ. ಸರಿನಾ? ಸುಳ್ಳು ಹೇಳ್ಬಾರ್ದು. ಖಂಡಿತ ಸುಳ್ಳು ಹೇಳಲ್ಲ, ಕೊಡ್ತೀನಿ. ಮೇಡಮ್ ಮೇಲೆ ಆಣೆ. ಸರಿನಾ? ಕೆಲಸ ಮಾಡು. ಮೇಡಮ್ ಸತ್ ಹೋಗ್ತಾರೆ. ಅಯ್ಯೋ, ಯಾಕೆ ಸಾಯ್ತಾಳೆ? ನಾನು ಕೊಡ್ತೀನಲ್ಲ ನಿನಗೆ. ಸರಿ, ಕೆಲಸ ಮಾಡು.
ಏನ್ ಚಿಕ್ಕಮ್ಮ ಇಷ್ಟೊಂದು ಚೆನ್ನಾಗಿದ್ದಾರೆ, ಕಸ ಬೇರೆ ಗುಡಿಸ್ತಾ ಇದ್ದಾರೆ. ಹೋಗಿ ಮಾತಾಡ್ಸೇ ಬಿಡೋಣ. ಚಿಕ್ಕಮ್ಮ. ಆ, ಓ ಓ ಓ ಆ. ಸುಮನಾ, ಏನ್ ಮಾಡ್ತಿದ್ಯಾ ನೀನು? ಕೆಲ್ಸ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಕೆಲ್ಸ ಮಾಡು. ಚಿಕ್ಕಮ್ಮ, ನೀವು ಚಿಕ್ಕಮ್ಮ. ಕನ್ಫ್ಯೂಸ್ ಮಾಡ್ಕೊಂಡು ನಾನು ಬೇರೆ ಏನು ಮಾಡ್ಬಿಟ್ಟೆ. ಏನ್ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗ್ ಕೆಲ್ಸ ಮಾಡೋಗು. ಸೋನು, ಹೇಳಿ ಹೇಳಿ. ಕೆಲಸದವ್ರನ್ನ ಜಾಸ್ತಿ ತಲೆ ಮೇಲೆ ಇಟ್ಕೋಬಾರ್ದು. ಬಾ ಒಳಗಡೆ. ಸರಿ ಚಿಕ್ಕಮ್ಮ. ಬಾ ಒಳಗೆ. ಏನ್ ನೋಡ್ತಾ ಇದ್ಯಾ? ಸರಿ ಸರಿ. ಐ ಆಮ್ ಸಾರಿ. ಇವತ್ತು ಬೆಳಿಗ್ಗೆ ಆಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಿಡಿ. ಅಯ್ಯೋ, ನಾನು ಕನ್ಫ್ಯೂಸ್ ಮಾಡಿಕೊಂಡು ನಿಮ್ಮನ್ನು ನಮ್ಮ ಚಿಕ್ಕಮ್ಮ ಅಂತ ಅನ್ಕೊಂಬಿಟ್ಟೆ. ಅದಕ್ಕೆ ನಿಜವಾಗ್ಲೂ ಸಾರಿ. ಪರವಾಗಿಲ್ಲ, ತಪ್ಪು ನಡೆಯುತ್ತೆ. ಇದಕ್ಕೆಲ್ಲ ನಮ್ಮ ಚಿಕ್ಕಮ್ಮ ನಿಮ್ಮನ್ನು ಇಷ್ಟೊಂದು ಬೈತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಅವ್ರ ಮಾತಿಂದ ನಿಮಗೆ ಬೇಜಾರಾಗಿರ್ಬೋದು. ಈ ಥರ ನಡೀತಾ ಇರುತ್ತೆ. ಅವ್ರು ನಮ್ಮ ಮೇಡಮ್ ಅಲ್ವಾ? ಅಂದ್ಹಾಗೆ ನೀವು ಯಾವ ಊರಿನವರು? ನಾನು ಲಕ್ನೋಯಿಂದ ಬಂದಿದ್ದೀನಿ. ಇದು ನಮ್ಮ ಚಿಕ್ಕಪ್ಪನ ಮನೆ. ಹೌದಾ? ಎಷ್ಟು ದಿನ ಇಲ್ಲೇ ಇರ್ತೀರಾ ನೀವು? ತುಂಬ ದಿನ ಏನಿರೋದಿಲ್ಲ. ನಾನು ಬರೀ ಇಲ್ಲಿಗೆ ತಾಜ್ ಮಹಲ್ ನೋಡೋಕ್ಕೆ ಅಂತ ಬಂದೆ. ಇಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ಲದೆ ನಮ್ಮ ಕಾಲೇಜಲ್ಲಿ ಬೇರೆ ರಜಾ ಇತ್ತಲ್ವಾ. ನೀವು ಬಂದು ನಂಗೆ ಸಾರಿ ಕೇಳಿದ್ದಕ್ಕೆ ಖುಷಿ ಆಯಿತು. ನೀವಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ತೀರಲ್ಲ ಅಂತ ಅನ್ನಿಸ್ತು. ಸುಮನ್, ಸುಮನ್, ಅದು ಎಲ್ಲ ಹಾಳಾಗೋಗಿದ್ಯಾ? ಸರಿ ಸರಿ. ಚೆನ್ನಾಗಿ ಹೇಳ್ದೆ. ನೋಡು, ಕೆಲ್ಸದವಳು ನೋಡೋದಿಕ್ಕೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ರೆ ಯಾರೇ ಆಗ್ಲಿ ಮೋಸ ಹೋಗೇ ಹೋಗ್ತಾರೆ ಅಲ್ವಾ? ಓ, ಹಾಗೆ ಹೇಳಿದ್ರಾ? ನಿಮಗೆಷ್ಟು ಸಲ ಈ ಥರ ಆಗಿದೆ? ಹಾ, ನನಗೆ ಯಾವಾಗಲೂ ಆಗಿಲ್ಲ. ಇವತ್ತು ನಾನು ತೋರಿಸ್ತೀನಿ ನಿಜವಾದ ಪ್ರೀತಿ ಅಂದ್ರೆ ಏನಂತ. ಏ, ಯಾರ್ದಪ್ಪ ಫೋನು? ಒಂದು ನಿಮಿಷ ಇರು. ಹಲೋ. ಈ ಫೋನ್ ಒಂದು ಯಾವಾಗಲೂ ರಾಂಗ್ ಟೈಮಲ್ಲಿ ಬರುತ್ತೆ. ಹಾಂ ಹೇಳಿ. ಏನೋ? ಸರಿ. ಓಕೆ, ಸರಿ ಬರ್ತೀನಿ. ಹೊರಟೆ ಹೋದ್ರು. ನನ್ನ ಪರ್ಸನಲ್ ಲೈಫ್ ಬಗ್ಗೆ ಯಾರಿಗೂ ಚಿಂತೆನೇ ಇಲ್ಲ. ಬರಲಿ ಇವತ್ತಿವರು, ಮಾಡ್ತೀನಿ. ಕೋಮಲ್ಗೆ ಸುರೇಶಿಂದ ಬರೀ ಪ್ರೀತಿ ಮಾತ್ರ ಬೇಕಾಗಿತ್ತು. ಆದರೆ ಸುರೇಶ್ಗೆ ಪ್ರೀತಿ ಕೊಡೋದಕ್ಕೆ ಟೈಮೇ ಇರಲಿಲ್ಲ. ಸುರೇಶ್ ಅವಳಿಗೆ ಎಲ್ಲವನ್ನೂ ಕೊಟ್ಟಿದ್ದ, ಆದರೆ ಸಮಯ ಮತ್ತೆ ಪ್ರೀತಿ ಮಾತ್ರ ಕೊಟ್ಟಿಲ್ಲ. ಕೋಮಲ್ಗೆ ಕಾಡ್ತಾ ಇರೋಂಥ ಈ ಕೊರತೆಯಿಂದ ಅವಳು ಬೇರೆ ಯಾರ ಮೇಲಾದರೂ ಅಟ್ರಾಕ್ಟ್ ಆಗ್ತಾಳ? ಬನ್ನಿ ನೋಡೋಣ ಮುಂದೆ ಏನಾಗತ್ತೆ ಅಂತ. ಚಿಕ್ಕಮ್ಮ, ಚಿಕ್ಕಮ್ಮ, ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ. ಚಿಕ್ಕಮ್ಮ, ಬಾತ್ರೂಮಲ್ಲಿ ನೀರೇ ಬರ್ತಾ ಇಲ್ಲ. ಚಿಕ್ಕಮ್ಮ, ಬಾತ್ರೂಮಲ್ಲಿ ನೀರೇ ಬರ್ತಾ ಇಲ್ಲ. ಏನ್ ಹೇಳ್ತಿದ್ದೆ ನೀನು? ಬಾತ್ರೂಮಲ್ಲಿ ನೀರು ಬರ್ತಾ ಇಲ್ಲ. ನಾನು ನೋಡ್ತೀನಿ. ಹಾ, ನಿಮ್ ಚಿಕ್ಕಪ್ಪಗೆ ನಾನು ಎಷ್ಟು ಸಲ ಹೇಳಿದ್ದೀನಿ, ಯಾರಾದ್ರೂ ಪ್ಲಂಬರ್ನ ಕರೆಸಿ
ಇವೆಲ್ಲದನ್ನು ಸರಿ ಮಾಡ್ಸಿ ಅಂತ. ಆದ್ರೆ ಇಲ್ಲ, ನನ್ ಮಾತೆ ಕೇಳಲ್ಲ. ಓ ಓ ಅಯ್ಯೋ, ನೀರು ಬಂದ್ಬಿಡ್ತು. ಹ್ಮ್. ಸರಿ, ನೀವು ಹೊರಡಿ. ಹಾ. ಹ್ಮ್.